ಈಗ न्याय ಮತ್ತು वैशेषिक मतದಲ್ಲಿ इस रीति से न्याय वैशेषिक मत में इस रीति से न्याय वैशेषिक मत में घटाधिकन के ज्ञान से घटाधिकन का प्रकाश होवे है ಘಟಾದಿಗಳ ಜ್ಞಾನದಿಂದ ಘಟಾದಿಗಳಂದರೆ ವ್ಯವಸಾಯ ಜ್ಞಾನದ ಪ್ರಕಾಶ ಆಗುತ್ತದೆ ಪರಂತು ಘಟಾಧಿಕನಿಕೆ ಪ್ರಕಾಶ ಹುಯೇ ಬಿ घटादिಗಳ ಜ್ಞಾನ आदाದರೂ ಕೂಡ घटाधिकनिके ज्ञान का और ज्ञान के आश्रय आत्मा का प्रकाश होवे नहीं घटादिಗಳ ಜ್ಞಾನ ಏನೋ ಆಗುತ್ತದೆ ಪರಂತು ಘಟಾದಿಗಳ ಜ್ಞಾನ ಆದಾಗ್ಯಾದರೂ ಕೂಡ ಘಟಾದಿಗಳ ಜ್ಞಾನದ ವ್ಯವಸಾಯ ಜ್ಞಾನದ ಮತ್ತು ಆ ಜ್ಞಾನಕ್ಕೆ ಆಶ್ರಯ ಆತ್ಮಂದು ಪ್ರಕಾಶ ಅಂದರೆ ಜ್ಞಾನ ಆಗುವುದೇ ಇಲ್ಲ ಮತ್ತು ಏನಾಗ್ತದ जिस काल में अनुव्यवसाय ज्ञान हुए तब ही घटाधिक विषय सहित आत्म सहित घटाधिक ज्ञान का प्रकाश होवे ಯಾವ ಕಾಲದಾಗ ಆ ಘಟಾದಿಗಳ ಜ್ಞಾನ ಆಶ್ರಯ ಆತ್ಮ ಪ್ರಕಾಶ ಆಗೋದು ಅಂತ ಹೇಳಿದ್ರಿ ಯಾವ ಕಾಲದಲ್ಲಿ ಅನುವ್ಯವಸಾಯ ಜ್ಞಾನ ಆಗೋದು ಯಾವ ಕಾಲದಾಗ ನಿಮ್ಗೆ ಅನುವ್ಯವಸಾಯ ಜ್ಞಾನ ಆಗೋದು ಆವಾಗಲೇ ಘಟಾದಿಗಳ ವಿಷಯ ಸಹಿತ ಆತ್ಮ ಸಹಿತ ಆ ಘಟಾದಿಗಳ ಪ್ರಕಾಶ ಆಗುತ್ತದೆ ಪರಂತು ಇಲ್ಲಿ ಪ್ರಂತಿದೆ ನಿಮ್ಗೆ ಹಾಂ ಘಟಾದಿಗಳಿಂದ ಘಟಾದಿಗಳ ಪ್ರಕಾಶ ಏನಾಗ್ತದೆ ಅದು ಘಟಾದಿಗಳ ಜ್ಞಾನದ ಪ್ರಕಾಶ ಆಗುವುದಿಲ್ಲ ಅದಕ್ಕೆ ಅವ್ರೇಂತಾರೆ ಆ ಘಟಾದಿಗಳ ಜ್ಞಾನಕ್ಕೆ ಆಶ್ರಯ ಆತ್ಮದ ಪ್ರಕಾಶ ಅಂದರೆ ಯಾವ ಕಾಲದಲ್ಲಿ ಅನುವ್ಯವಸಾಯ ಜ್ಞಾನ ಆಗೋದು ಕಾಲದಾಗ ಆಗ್ತದೆ ಅಂತ ಇಷ್ಟೇ ತಿಳ್ತಿಲ್ಲ ಆತ್ಮ ಸಹಿತ ಘಟಾದಿ ಪರಂತು ಆ ಅನುವ್ಯವಸಾಯ ಜ್ಞಾನರೇ ಆಗೈತೆ ಆದ್ರೇ ಆತ ಅಂತ ಹೇಳಿದೆವು ಆದರೂ ಕೂಡ ಅನುವ್ಯವಸಾಯ ಜ್ಞಾನತೆ ವ್ಯವಸಾಯಕ್ಕೆ ತ್ರಿಪುಟಿಕ ಪ್ರಕಾಶ ಹೋವೆ ಅನುವ್ಯವಸಾಯ ಜ್ಞಾನದಿಂದ ವ್ಯವಸಾಯದ ಅಂದರೆ ಆ ಘಟಜ್ಞಾನದ ತ್ರಿಪುಟಿ ಆಶ್ರಯ ಆತ್ಮ ಜ್ಞಾನ ವಿಷಯ ಮೂರುಗಳ ಪ್ರಕಾಶನೂ ಆಗುತ್ತದೆ ಪರಂತು ಅನುವ್ಯವಸಾಯಕ ಪ್ರಕಾಶ ಹೋವೇನೆ ಆದರೂ ಆ ಅನುವ್ಯವಸಾಯನೇ ಇದಲ್ಲ ಅದರ ಜ್ಞಾನ ಆಗಲ್ಲ ನೋಡಿ ಅನುವ್ಯವಸಾಯದು ಹಾಂ ಯಾಕೆ ಅವರು ಜಡ ಒಪ್ಪ್ಯಾರ ಅಂತ ತಿಳ್ಕೊಂಡು ಅವರು ಜಡ ಒಪ್ಪ್ಯಾರ ಜ್ಞಾನ ಜಡ ಅದವು ಅದಕ್ಕೆ ಅನುವ್ಯವಸಾಯನೂ ಕೂಡ ಜಡ ಐತಿದು ಆ ಅನುವ್ಯವಸಾಯದ ಜ್ಞಾನದಿಂದ ವ್ಯವಸಾಯ ತ್ರಿಪುಟಿ ಪ್ರಕಾಶ ಅನುವ್ಯವಸಾಯಿಕ ಪ್ರಕಾಶವೇ ಅನುವ್ಯವಸಾಯ ಜ್ಞಾನ ಆಗುವುದಿಲ್ಲ ಜब ಅನುವ್ಯವಸಾಯ ಗೋಚರ ಅನ್ಯ ಒಂದು ಆನೆ ಬರ್ಕೋರಿ ಅಂದರೆ ಬೇರೆ ಇನ್ನೊಂದು ಬೇರೆ जब ಅನುವ್ಯವಸಾಯ ಗೋಚರ ಅನ್ಯ ಅನುವ್ಯವಸಾಯ ಬರ್ಕೋರಿ ಇನ್ನೊಂದು ಅನುವ್ಯವಸಾಯ ಆಗೋದು ತಬ ಪ್ರಥಮ ಅನುವ್ಯವಸಾಯಿಕ ಪ್ರಕಾಶ ಹೋಗಿ ಆವಾಗ ಮಾತ್ರ ಮೊದಲಿನ ಪ್ರಥಮದ ಅನುವ್ಯವಸಾಯ ಪ್ರಕಾಶ ಆಗುತ್ತದೆ ಪರಂತು ದ್ವಿತೀಯ ಅನುವ್ಯವಸಾಯ ಅಪ್ರಕಾಶಿತರೇ ಅದು ಎರಡನೇ ಅನುವ್ಯವಸಾಯ ಅದಲ್ಲ ಅದು ಮತ್ತು ಅಪ್ರಕಾಶಿತನೇ ಇರ್ತದೆ ಜಡ ಪ್ರಥಮ ಅನುವ್ಯವಸಾಯ तो ವ್ಯವಸಾಯ ಗೋಚರ ಪ್ರಥಮ ಅನುವ್ಯವಸಾಯ ಅನ್ನೋದು ವ್ಯವಸಾಯ ವಿಷೀಕರಿಸುವ ಇರ್ತದೆ ಪ್ರಥಮ ಅಂದರೆ ಅನುವ್ಯವಸಾಯ ಗೋಚರ ಅಂದರೆ ಘಟಮಂ ಜಾನಾಮಿ ದ್ವಿತೀಯ ಅನುವ್ಯವಸಾಯ ಹೈ ಅನುವ್ಯವಸಾಯಕ್ಕೆ ವಿಷೀಕರಿಸುವಂಥ ಎರಡನೇ ಅನುವ್ಯವಸಾಯ ಇರುತ್ತದೆ ಅಂದರೆ ಘಟಮಂ ಜಾನಾಮಿ ಇನ್ನು ಘಟ ಜ್ಞಾನಂ ಅಹಂ ಜಾನಾಮಿ ಘಟಂ ಅಹಂ ಎರಡನೇದು ಹಾಂ ಅಂದರೆ ನಾನು ಘಟಜ್ಞಾನವನ್ನು ತಿಳಿಯುತ್ತೇನೆ ಘಟಜ್ಞಾನವನ್ನು ಘಟಮಂ ಜಾನಾಮಿ ಅನುವ್ಯವಸಾಯ ಆ ಎರಡನೇ ಅನುವ್ಯವಸಾಯ ಯಾವ ರೀತಿ ಆಗ್ತದೆ ಮೈ घटज्ञान को जानता हूँ मैं घटज्ञान को जानता हूँ ಹಿಂಗಾಗ್ತದೆ ये द्वितीय अनुव्यवसाय का स्वरूप है और जो द्वितीय अनुव्यवहार का इष्ट होवे ಮತ್ತಿನ ಎರಡನೇ ಅನುವ್ಯವಸಾಯದ ನಮಗೆ ವ್ಯವಹಾರ ಎಷ್ಟು ಬೇಕಾಯಿತು ಅಂದರೆ ಏನು ಮೂರನೇ ಇಷ್ಟು ಹೋಗಿತ್ತು ಘಟ ಜ್ಞಾನಸ್ಯ ಜ್ಞಾನಹಂ ಜಾನಾಮಿ ಅಂದರೆ मैं घट ज्ञान के ज्ञान को जानता हूँ घट ज्ञान के ज्ञान को जानता हूँ ऐसा तृतीय ಅನುವ್ಯವಸಾಯ ಹೋವೆ ಪರಂತು ಆದರೂ ಇದ್ರೊಳಗೆ ಮೂರು ಹೇಳಿದೆವು ಇದರ ಭೇದ ಏನೈತೆ ಅಂತ ಹೇಳ್ತಾನೆ ನಾವು न्याय मत में घट ज्ञान से घट का प्रकाश होके घट का व्यवहार सिद्ध होवे ನ್ಯಾಯಿಕ ಮತದಲ್ಲಿ ಘಟ ಜ್ಞಾನದಿಂದ ಘಟ ಜ್ಞಾನ ಹಾಂ
ಘಟದ ಪ್ರಕಾಶ ಅಂದರೆ ಜ್ಞಾನ ಆಗಿ घटत व्यवहार सिद्ध आಯಿತು घटत व्यवहार सिद्ध इस घट व्यवहार में घट ज्ञान की प्रकाश की अपेक्षा नहीं ಆ ಘಟದ ಜ್ಞಾನದ ವ್ಯವಹಾರದಲ್ಲಿ ಘಟದ ಜ್ಞಾನದ ಅಪೇಕ್ಷೆ ಇಲ್ಲ ಜ್ಞಾನ ಅಪೇಕ್ಷೆ ಮಾಡಲ್ಲ ज्ञान अपेक्षा नहीं जब घट ज्ञान का व्यवहार इष्ट होवे घट ज्ञान का व्यवहार इष्ट होवे तब अनुव्यवसाय से घट ज्ञान का प्रकाश हो के घट ज्ञान का व्यवहार सिद्ध होवे है ಯಾವ ಕಾಲದಾಗ ಘಟ ಜ್ಞಾನದ ವ್ಯವಹಾರ ಇಷ್ಟಿತ್ತಪ್ಪ ನಮಗಂದ್ರೆ ಕೊಡ ತೊಗೊಂಬ ಬರ್ಕೋರಿ ಇಲ್ಲಿ ಕಲಿ घट ज्ञान का व्यवहार इष्ट ಅಂದ್ರೆ घटमान है ಜ್ಞಾನದ ವ್ಯವಹಾರ ಇಷ್ಟಿತ್ತಪ್ಪ ನಮಗಂದ್ರೆ ಆ ಕಾಲದಾಗ ಏನಾಗ್ತದ ಅನುವ್ಯವಸಾಯದಿಂದ ಆ ಘಟ ಜ್ಞಾನದ ಪ್ರಕಾಶ ಆಗಿ ಆ ಘಟದ ಜ್ಞಾನದ ವ್ಯವಹಾರ ಸಿದ್ಧ ಆಯಿತು ಜ್ಞಾನದ ವ್ಯವಹಾರ ಸಿದ್ಧ ಹೋವೆ तीस ಅನುವ್ಯವಸಾಯಕ್ಕೆ ಅಂದರೆ ಆ ಘಟ ಜ್ಞಾನಕ್ಕೆ ಆ ಘಟ ಜ್ಞಾನದ ವ್ಯವಹಾರ ಸಿದ್ಧ ಐತಾನಿಲ್ಲ ಆ ಘಟ ಜ್ಞಾನ ವ್ಯವಹಾರ ಸಿದ್ಧ ಆಗೋ ಸಲುವಾಗಿ ಈಗ ಅನುವ್ಯವಸಾಯಕ್ಕೆ ಪ್ರಕಾಶಕ್ಕೆ ಅಪೇಕ್ಷೆ ನಹಿ ಆ ಜ್ಞಾನ ಸಿದ್ಧ ಮಾಡೋ ಸಲುವಾಗಿ ಆ ಅನುವ್ಯವಸಾಯದು ಏನು ಅಪೇಕ್ಷೆ ಇಲ್ಲ ನಿಮ್ಗೆ ತಿಳಿತೇನೆ ಅರ್ಥ ಆಯ್ತಿಲ್ಲ इस रीति से ज्या का व्यवहार इष्ट होवे ನಿಮಗೆ ಯಾವ ವ್ಯವಹಾರಗಳು ಇಷ್ಟು ಜ್ಞಾನ ಆಗಲಿ ವಿಷಯ ಆಗಲಿ ಜಾका व्यवहार इष्ट होवे ताकि ज्ञान की अपेक्षा है अदर ज्ञानದ अपेक्षा ಐತಿ विषय का प्रकाश जो ज्ञान विषयದ प्रकाश अंदरने ज्ञान विषयದ प्रकाश ಮಾಡುವ अंदरने ज्ञान सो प्रकाशित होवे अथवा अप्रकाशित होवे तामे प्रकाश का उपयोग नहीं ಆ ಪ್ರಕಾಶ ಅಂದರೆ ಜ್ಞಾನ ಅದು ಪ್ರಕಾಶಿತರೇ ಇರಲಿ ಅಪ್ರಕಾಶಿತರೇ ಇರಲಿ ಅದರದ್ದು ಜ್ಞಾನ ಪ್ರಕಾಶ ಅಂದರೆ ಜ್ಞಾನದಲ್ಲಿ ಉಪಯೋಗ ಇಲ್ಲ ಇಲ್ಲಿಗೆ ಗೊತ್ತಾಯ್ತು ನಿಮ್ಗೆ ಅಂದರೆ ಒಟ್ಟು ಜ್ಞಾನ ಅದು ಮತ್ತೆ ಬೇರೆ ಯಾವುದಾದ್ರು ಅಪೇಕ್ಷೆ ಮಾಡೋದೇ ಇಲ್ಲ ಯಾಕಂದರೆ ಅವರು ಜಡ ಒಟ್ಟಾರೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ತಮಗೆ ವಿರುದ್ಧದಿರು जो प्रकाशित ज्ञान से ही विषय का प्रकाश होवे तो न्याय मत में अनवस्था दोष होवे आ प्रकाशित ज्ञान ने विषयದ ಪ್ರಕಾಶ ಮತ್ತು ಮಾಡ್ತೈತಿ ಅಥವಾ ಇಚ್ಛೆ ಮಾಡ್ತೈತಿ ಅಪೇಕ್ಷೆ ಮಾಡ್ತೈತಿ ಅಂದರೆ ನ್ಯಾಯ ಕ್ರಮದಲ್ಲಿ ಅನವಸ್ಥಾ ದೋಷ ಬರುತ್ತದೆ ಕಾಯಿತೆ ज्या ज्ञानते विषय का प्रकाश होवे ಯಾವ ಜ್ಞಾನದಿಂದ ವಿಷಯದಂದರೆ ಘಟದ ಜ್ಞಾನ ಆಗುವುದು सो ज्ञान सो प्रकाश तो है नहीं अದೇನು ಸ್ವಯಂ ಪ್ರಕಾಶ ಅಲ್ಲ ಆ ಜ್ಞಾನ ಸ್ವಯಂ ಪ್ರಕಾಶ ಅಲ್ಲ ಜಡಾದ ಯಾಕೆ ತಾಕ ಪ್ರಕಾಶ ಜ್ಞಾನಾಂತರ ಹೋವೆ ಅದಕ್ಕೆ ಪ್ರಕಾಶ ಮಾಡುವ ಎರಡನೇ ಜ್ಞಾನ ತಗೋಬೇಕಾಗ್ತದೆ ಜ್ಞಾನಾಂತರ ಹೋವೆ ಅಂದರೆ ಇನ್ನೊಂದು ಜ್ಞಾನ ತಗೋಬೇಕಾಗ್ತದೆ हाँ जब ज्ञान से विषय का प्रकाश होवे तब इस प्रथम ज्ञान का प्रकाशक ज्ञानांतर का अन्य ज्ञान चाहिए ಆ ಜ್ಞಾನಕ್ಕೆ ಇನ್ನೊಂದು ಜ್ಞಾನ ಕೇಳಬೇಕಾಗುತ್ತದೆ ತೃತೀಯ ಪ್ರಕಾಶ ಚತುರ್ಥ ಜ್ಞಾನ ಚಾಹಿಯೇ ಈಗ ಮೂರನೇದಕ್ಕೆ ನಾಲ್ಕನೇದು ಐದೇ ಈ ರೀತಿ ಅನವಸ್ಥಾ ದೋಷ ಹೋವೆ ಈ ರೀತಿ ನ್ಯಾಯಕ್ರಮದಲ್ಲಿ ಅನವಸ್ಥಾ ದೋಷ ಬರುತ್ತದೆ ಪರಸ್ಪರ ಸಾಪೇಕ್ಷ ಪ್ರಕಾಶ ಮಾನಿತು ಒಂದಕ್ಕೊಂದು ಅಪೇಕ್ಷೆ ಮಾಡ್ತಾವಂದರೆ ಈ ಜ್ಞಾನ ಅದಕ್ಕೆ ಅಪೇಕ್ಷೆ ಆ ಜ್ಞಾನ ಒಂದಕ್ಕೊಂದು ಅಪೇಕ್ಷೆ ವಾಸ್ತವಿಕ ನೋಡಿದರೆ ಯಾವ ಜ್ಞಾನ ಪ್ರಕಾಶಿಸಿದ್ದ ಆಗುವುದೇ ಇಲ್ಲ ಅವ್ರ ಮತದಾಗ ಯಾವುದೇ ಜ್ಞಾನ ಪ್ರಕಾಶಿತ ತಿಂಸಿದ್ದ ಎಲ್ಲ ಜಡನೇ ಅದಾವೆ ಪ್ರಕಾಶಿತ ತಿಂಸಿದ್ದ ಆಗುವುದಿಲ್ಲ ಮತ್ತು ಅವ್ರ ಮತ ಸಂಭವಿಸೋದೂ ಇಲ್ಲ ಸೊ ಪ್ರಕಾಶ ಪರಸ್ಪರ ಸಾಪೇಕ್ಷ ಪ್ರಕಾಶ ಮಾನಿತು ಅನ್ಯೋನ್ಯಾಶ್ರಯ ಮತ್ತು ಅದಕ್ಕೊಂದು ಮತ್ತೊಂದು ಅಂದರೆ ಚಕ್ರಿಕಾಪತ್ತಿ ಹಿಂಗೆ ದೋಷಗಳು ಬರುತ್ತವೆ ಆದ್ದರಿಂದ ಅವರ ಮತದಲ್ಲಿ ವಿಷಯ ಪ್ರಕಾಶ ಮೇ ಅಪ್ನೇ ಪ್ರಕಾಶಕಿ ವಿಷಯದ ಪ್ರಕಾಶದಲ್ಲಿ ತನ್ನ ಪ್ರಕಾಶದ ಅಂದರೆ ಘಟಜ್ಞಾನದ ಪ್ರಕಾಶದ್ದು ಜ್ಞಾನ ಅಪೇಕ್ಷೆ ಮಾಡುವುದಿಲ್ಲ ಜ್ಞಾನ ಅಪೇಕ್ಷೆ ಮಾಡುವುದೇ ಇಲ್ಲ ಕಿಂತು ಸ್ವವ್ಯವಹಾರ ಮೇ ಅಂದರೆ ಸ್ವವ್ಯವಹಾರ ಅಂದರೆ ಜ್ಞಾನ ತನ್ನ ವ್ಯವಹಾರದಲ್ಲಿ ಪ್ರಕಾಶಕ್ಕೆ ಅಪೇಕ್ಷಾ ಹೈ ತನ್ನ ಜ್ಞಾನದ ವ್ಯವಹಾರ ಆಗಬೇಕಾಗಿದ್ರೆ ಮಾತ್ರ ಜ್ಞಾನ ತನ್ನ ಜ್ಞಾನದ ಅಪೇಕ್ಷೆ ಮಾಡುತ್ತದೆ ತಿಳಿತದೆ ಏನು ಪ್ರವೃತ್ತಿ ಐತಲ್ಲ
ಅದೇ ಹೇಳ್ತಾರೆ ಕೇಳಿಸಿ. ಜहाँ घटादि विषय का व्यवहार इष्ट होवे, ಬರೀ ಘಟಾದಿಗಳದೇ ವಿಷಯದೇ ವ್ಯವಹಾರ ಇಷ್ಟ ಇರ್ಬೋದು, ಅಲ್ಲಿ ಘಟಜ್ಞಾನಿಕಿ ಅಲ್ಲಿ घट के प्रकाश वास्ते घट ज्ञान की अपेक्षा है. ಘಟದ ಪ್ರಕಾಶ ಸಲುವಾಗಿ ಘಟದ ಜ್ಞಾನದ ಅಪೇಕ್ಷೆ ಇರುತ್ತದೆ. प्रकाश वास्ते अपेक्षा है, परंतु अप्रकाशित ज्ञान से ही घट का व्यवहार होवे. अप्रकाशित ज्ञानದಿಂದಲೇ ಅಂದರೆ ಅಯಂ ಘಟ ಇದು ಜ್ಞಾನ, ಅಪ್ರಕಾಶಿತ ಜ್ಞಾನದಿಂದಲೇ ಘಟದ ವ್ಯವಹಾರ ಆಗುತ್ತದೆ. ಅಂದರೆ ಘಟದ ಜ್ಞಾನ ಪ್ರಕಾಶನೇ ಇರಬೇಕಂತ ಹಿಂಗೆ ನೇಮಿಲ್ಲ. ಘಟದ ಜ್ಞಾನ ಪ್ರಕಾಶಿತನೇ ಇರಬೇಕು, ಹಿಂಗೆ ನಿಯಮ ಅವರಲ್ಲಿ ಇಲ್ಲ. ಜೈಸೆ जब घट का ज्ञान नहीं होवे, अप्रकाशित करो, जब घट का ज्ञान नहीं होवे, जब घट ज्ञान निम्ಗೆ ಆಗಿಲ್ಲ तिस काल में भी जलधारणादि प्रयोजन की सिद्धि घट करे है. ಆವಾಗ ಆ ಘಟ ಜಲಧಾರಣಾದಿ ಅಂದರೆ ನೀರು ತುಂಬುವುದು. ಅಲ್ಲಿ ಒಯ್ದು ಕೊಡ ಇಟ್ಟಾರೆ ಹೊರಗೆ, ಆ ನೀರು ಆಯ್ತು ತುಂಬೋದು, ಮಳೆ ನೀರು ಆಯ್ತು ಒಳಗೆ ನೀರು ಬಂದು ತುಂಬ್ತದೆ. ಆ ಜಲಧಾರಣಾದಿ ವ್ಯವಹಾರ ಆ ಜ್ಞಾನ ಅಪೇಕ್ಷೆ ಮಾಡಲ್ಲ, ಕಿಂತು ಸ್ವತಃನೇ ಅದು ಅಪ್ರಕಾಶಿತ ಜ್ಞಾನದಿಂದಲೇ ಘಟದ ವ್ಯವಹಾರ ಸಿದ್ಧ ಆಗುತ್ತದೆ. ಸ್ಥಿತಿ ಬೀಳಿದು ಘಟವು ತನ್ನ ಕಾರ್ಯ ಅಂದ್ರೇ ಅದು ನೀರು ತುಂಬುವುದು ಮಾಡುವುದರಲ್ಲಿ ಜ್ಞಾನದ ಅಪೇಕ್ಷೆ ಅದು ಮಾಡುವುದೇ ಇಲ್ಲ. स्व कार्य में प्रकाश की अपेक्षा घट करे नहीं. ತನ್ನ ಕಾರ್ಯದಲ್ಲಿ ಘಟ ಅದು ಪ್ರಕಾಶದಂದರೆ ಜ್ಞಾನದ ಅಪೇಕ್ಷೆ ಮಾಡುವುದೇ ಇಲ್ಲ. ಈಗ ತಿಳ್ತಿಷ್ಟು. ಈಗ ಯಾವ ರೀತಿ ಆ ಘಟ ತನ್ನ ಪ್ರಕಾಶದ ಅಪೇಕ್ಷೆ ಮಾಡುವುದಿಲ್ಲ ನೋಡ್ರಿ, ಜಲಧಾರಣಾದಿ ಕಾರ್ಯ ಮಾಡ್ತೈತಿ, ಅದರಂತೆ ಜ್ಞಾನನೂ ಕೂಡ ಅದರಂತೆ ज्ञान का कार्य जो विषय का प्रकाश है, ज्ञानದ ಕಾರ್ಯನು ವಿಷಯದ ಪ್ರಕಾಶ ಮಾಡುವುದು. ಜ್ಞಾನದ ಕಾರ್ಯ ಅನ್ನೋದು ವಿಷಯವನ್ನು ಪ್ರಕಾಶಿತ ಮಾಡುವುದು. ಆದ್ದರಿಂದ ತಾ ज्ञान विषय प्रकाश रूप कार्य में अपने प्रकाश की अपेक्षा ज्ञान करे नहीं. ಜ್ಞಾನ ತನ್ನ ಪ್ರಕಾಶದ ಅಪೇಕ್ಷೆ ತಾನದು ಮಾಡುವುದೇ ಇಲ್ಲ. ಅಂದರೆ ಈ ಮೊದಲ ಘಟಜ್ಞಾನ ಅಂದರೆ ವ್ಯವಸಾಯ ಜ್ಞಾನದಲ್ಲಿ ಅನುವ್ಯವಸಾಯದ ಅಪೇಕ್ಷೆ ಮಾಡುವುದೇ ಇಲ್ಲ. ವ್ಯವಸಾಯ ಜ್ಞಾನವು ಅನುವ್ಯವಸಾಯ ಜ್ಞಾನದ ಅಪೇಕ್ಷೆ ಮಾಡುವುದೇ ಇಲ್ಲ. घट की न्यायी ज्ञान ही केवल स्वव्यवहार में प्रकाश वास्ते अन्य ज्ञान की अपेक्षा ज्ञान करे है. ಕೇವಲ ಜ್ಞಾನದೇ ವ್ಯವಹಾರ ಸಲುವಾಗಿ, ಕೇವಲ ಜ್ಞಾನದ ವ್ಯವಹಾರ ಆಗಬೇಕಾಗಿದ್ದಾದರೆ ಅದು ಬೇರೆ ಜ್ಞಾನದ ಅಪೇಕ್ಷೆ ಜ್ಞಾನ ಮಾಡುವುದೇ ಇಲ್ಲ. ಬೇರೆ ಜ್ಞಾನದ ಅಪೇಕ್ಷೆ ಅದು ಜ್ಞಾನ ಮಾಡುವುದೇ ಇಲ್ಲ. ಕರೇನಿ घट की न्यायी अर्थात ज्या ज्ञान का व्यवहार इष्ट होवे, ಯಾವ ಜ್ಞಾನದ ವ್ಯವಹಾರ ನಿಮಗೆ ಇಷ್ಟ ಇರೋದು, ತಿಸ್ ಜ್ಞಾನ ಕಾ ಜ್ಞಾನ ಅವಶ್ಯ ಹೋವೇ. ಆ ಜ್ಞಾನದ ಜ್ಞಾನ ಮಾತ್ರ ಅವಶ್ಯ ಆಗುತ್ತದೆ, अवश्य होवे है. परंतु तिस ज्ञान ज्ञान के ಅಂದರೆ घट ज्ञान तन कार्य ಮಾಡಿಸುವ प्रकाश की अपेक्षा नहीं. प्रकाश की अपेक्षा ಅಂದರೆ घट ज्ञान ತನ್ನ ಕಾರ್ಯ घट प्रकाशದಲ್ಲಿ घट ज्ञान के ज्ञान की प्रकाश की अपेक्षा करे नहीं. ಅಂದರೆ घट ಜ್ಞಾನ ತನ್ನ ಕಾರ್ಯ ಮಾಡುವುದರಲ್ಲಿ अन्य ಜ್ಞಾನದ ಅಪೇಕ್ಷೆ ಮಾಡುವುದೇ ಇಲ್ಲ. इच्छा के विषय को इष्ट कहे याते न्याय मत में अनवस्था दोष कहे है. ಆದ್ದರಿಂದ ಅವರು ನ್ಯಾಯಿಕರ ಮತದಲ್ಲಿ ಏನು ಹೇಳ್ಯಾರ, ಹಿಂಗೆ ಅನವಸ್ಥಾ ದೋಷ ಅಂತ ಹೇಳ್ಕೊಂಡು ಬಂದರು. ಅಂದ್ರೇನು, जर विषय प्रकाश ज्ञानाच्या प्रकाशित होण्याचे ज्ञान तನ್ನ ಪ್ರಕಾಶಿತ ಜ್ಞಾನ ಮತ್ತೊಂದು ಜ್ಞಾನ ಅಪೇಕ್ಷೆ ಮಾಡ್ತು ಅಂದ್ರೆ ಅವ್ರ ಮತದಲ್ಲಿ ಅನವಸ್ಥಾ ದೋಷ ಬರ್ತೈತಿ.
ಅನಾವಸ್ಥಾ ದೋಷ ಬರ್ತೈತಿ ಅಂತ ಹೇಳ್ಯಾರ. ಈ ಅನಾವಸ್ಥಾ ದೋಷ ಏನು ಬರ್ತೈತಿ ಅಂತ ಹೇಳ್ಯಾರಲ್ಲ ಏನ್ರಿ, ಹಿಂಗೆ ದೋಷ ಬರ್ತೈತಿ ಅಂತ ಏನು ಹೇಳ್ತೀರಲ್ಲ, ಇದುವೇ ನಿಮ್ಮದು ಅವಿವೇಕ. ಅದು ಹೇಳಿದ್ರೆ ನಿಮ್ಮದು ನಿಮಗೆ ವಿವೇಕ ಇಲ್ಲ. ಸಿದ್ಧಾಂತಿಗೆ ಹೇಳ್ತಾರೆ. ಹಾಂ, न्याय मत में अनावस्था दोष कहे सो तिनका अविवेक ಮೂಲಕ ಪ್ರಲಾಪ ಹೇ. ಅಂದರೆ ಸಿದ್ಧಾಂತಿಗಳಿಗೆ ವಿವೇಕ ಇಲ್ಲ ಅಂತ ನಾವು ನೋಡಿ ಎಷ್ಟೊಂದು ಖರೆ ಅಂದರೆ ಜ್ಞಾನ ಹಿಂಗೆ ಹೇಳಿದರೆ ನಮ್ಮ ಮತದಲ್ಲಿ ಅನಾವಸ್ಥಾ ದೋಷ ಬರ್ತದೆ. ಈ ಅನಾವಸ್ಥಾ ದೋಷ ಬರ್ತದೆ ಅಂತ ಹೇಳೋರಿಗೆ ವಿವೇಕ ಇಲ್ಲ ಅಂತ ಎಷ್ಟು ನ್ಯಾಯ ಕರೆದಿದ್ದು. ಹಾಂ, ವಿವೇಕ ನಹಿ, विवेक मूलक प्रलाप है. इस रीति से न्याय मत में कोई ज्ञान स्वप्रकाश नहीं. ಈ ರೀತಿಯಿಂದ ಯಾವ ಜ್ಞಾನನೂ ಸ್ವಪ್ರಕಾಶ ಇಲ್ಲ. ಅದು ಜ್ಞಾನ ಗುಣ ಅಂತ ಅಪ್ಪರ್ ನೋಡೋದು. ಆತ್ಮನಲ್ಲಿ ಜ್ಞಾನ ಗುಣ, ಆತ್ಮನ ಸಂಯೋಗದಿಂದ ಜ್ಞಾನ ಗುಣ ಉತ್ಪತ್ತಿ ಆಗುತ್ತೆ. ಹಾಂ, ಅದರ ಸಲುವಾಗಿ ಯಾವ ಜ್ಞಾನನೂ ಅದು ಸ್ವಯಂ ಪ್ರಕಾಶ ಇಲ್ಲ. ಯಾತೆ ज्ञान के ज्ञान के अयम घटा ज्ञान की अनुव्यवसाय की जैसे उत्पत्ति होवे अंदर मन से उत्पत्ति होवे सो अंदर मन ज्ञानग्राहक सामग्री कहिए. ज्ञानग्राहक सामग्री ಅಂತ ಹೇಳಿದೆವು. ता अनुव्यवसाय ज्ञान की सामग्री तो मन संयोगादि और ज्ञान लक्षण अलौकिक संबंध दोनों है. ज्ञान के घट ज्ञान की ವ್ಯವಸಾಯ ಅನುವ್ಯವಸಾಯ ಜ್ಞಾನದು ಯಾವುದರಿಂದ ಉತ್ಪತ್ತಿ ಆಗಿರೋದು ಅಂದರೆ ಮನಸ್ಸಿನಿಂದ ಉತ್ಪತ್ತಿ. ಆ ಮನಸ್ಸ ಜ್ಞಾನಗ್ರಾಹಕ ಸಾಮಗ್ರಿ ಅಂತ ಹೇಳುತ್ತೇವೆ. ಈಗ ತಾ अनुव्यवसाय ज्ञान की सामग्री तो मन संयोगादि और ज्ञान लक्षण अलौकिक संबंध दोनों ಅಂತ ಹೇಳಿದ್ರಲ್ಲ. ಸೊ ಅನುವ್ಯವಸಾಯ ಭೇದ ಸೇ ನಾನಾ ಹೈ. ಅದು ಅನುವ್ಯವಸಾಯ ಭೇದದಿಂದ ಹಿಂದೇಳಿಲ್ಲ ನಾನಾ ಇರುತ್ತದೆ. ತೈಸೆ ಈಗ ಅವ ಏನು ಹಿಂದೆ ಜ್ಞಾನ ಇಲ್ಲ, ಕೊನೆಗೆ ಜ್ಞಾನಗ್ರಾಹಕ ಸಾಮಗ್ರಿಯಿಂದ ಬ್ರಹ್ಮತ್ವ ಜ್ಞಾನ ಆಗುವುದಿಲ್ಲ ಅಂತ ಹೇಳಿಲ್ಲ. ಅದರದ್ದು ಈಗ ಸ್ವಲ್ಪ ಹೇಳ್ತಾರೆ ನೋಡಿ, ಅದರದ್ದು ಹೇಳ್ತಾರ ज्ञान लक्षण अलौकिक संबंध दोनों अलौकिक संबंध है. सो अनुव्यवसाय भेद से नाना है. कैसे जल ज्ञानम प्रमा, जल ज्ञानम प्रमा, यह अनुमिति भी ज्ञान का ज्ञान है. ज्ञान का ज्ञान है. ताका जनक जो अनुमान है सो भी ज्ञान ग्राहक सामग्री है. अगर अनुमानों ಕೂಡ ज्ञानग्राहक सामग्री ने अद तासे जल ज्ञान के प्रमत्व का भी ज्ञान होवे है. निम्न नहीं होवे है. ಆ ಜ್ಞಾನಗ್ರಾಹಕ ಸಾಮಗ್ರಿನೇ ಅದ ಅಂತ ಅನುಮಾನ ಹೇಳಿದ್ರಲ್ಲ, ಅದರಿಂದ ಜಲಜ್ಞಾನದ ಪ್ರಮತ್ವದೂ ಕೂಡ ಜ್ಞಾನ ಆಗುತ್ತದೆ. ಜ್ಞಾನಗ್ರಾಹಕ ಸಾಮಗ್ರಿಯಿಂದ ಪ್ರಮತ್ವ ಜ್ಞಾನ ಆಗಲ್ಲ ಅಂತ ಹೇಳಿದ್ರೆ ಹಿಂದೆ. ಹಾಂ, ಅದಕ್ಕೆ ಅವರು ಆ ಜ್ಞಾನಗ್ರಾಹಕ ಸಾಮಗ್ರಿಯಿಂದ ಜಲಜ್ಞಾನದ ಪ್ರಮತ್ವದೂ ಕೂಡ ಜ್ಞಾನ ಆಗುತ್ತದೆ. ऐसा ही जल प्रमीणों में इस अनुव्यवसाय की सामग्री भी ज्ञानग्राहक सामग्री है. जल प्रमीणों में ಈ ಅನುವ್ಯವಸಾಯ ಸಾಮಗ್ರಿಯೂ ಕೂಡ ಹೆಂಗೆ ಮ್ಯಾಲ ಜ್ಞಾನಗ್ರಾಹಕರು ಆ ಜ್ಞಾನಗ್ರಾಹಕ ಸಾಮಗ್ರಿನೇ ಅದ. तासे अंदर जल प्रमीणों में से भी जल ज्ञान के प्रमत्व का ज्ञान होवे है. जल ज्ञान के प्रमत्व का ज्ञान होवे, परंतु जलम हम जानामि यह अनुव्यवसाय भी जल ज्ञान का ज्ञान है. जलम हम जानामि अनुव्यवसाय ಕೂಡ ಜಲ ಜ್ಞಾನದ ಜ್ಞಾನ ಇರುತ್ತದೆ. तो भी ಹಿಂಗಿದ್ರು जल ज्ञान के प्रमत्व को प्रकाश नहीं. ठीक ನಾವು ಹೇಳೋದು ಏನಿದೆ ಜ್ಞಾನ ಪ್ರಮತ್ವ का ज्ञान होवे ಅಂತ ಮೇಲೆ ಹೇಳಿದ್ರೆ ಜ್ಞಾನಗ್ರಾಹಕ ಸಾಮಗ್ರಿ.
ಅದಕ್ಕೆ ಅವರು जलज्ञान के प्रमत्व को प्रकाशे नहीं याते ज्ञानग्राहक सामग्री उक्त अनुव्यवसाय ज्ञानग्राहक सामग्री ಏನದಲ್ಲ ಈಗ ನಮ್ಮನ ಸಂಯೋಗ ಹೇಳಿದಲ್ಲ ज्ञानग्राहक सामग्री ಮೇಲೆ ಉಕ್ತಂದ್ರೆ इथे निम्न अनुव्यवसाय याते ज्ञानग्राहक सामग्री उक्त ताकि अनुव्यवसाय मन संयोगाधिक सामग्री से ताकि ಅಂದರೆ ಮ್ಯಾಲೆ मन संयोगाधिक ज्ञान अलौकिक संबंध ಹೇಳಿದಲ್ಲ ಅದು अनुव्यवसाय मन संयोगाधिक सामग्री से जल ज्ञान के प्रमत्व का अग्रहण होने थे जलದ प्रमत्व ज्ञान ಆಗ್ತದ अग्रहण ಇರುವಂತ जलज्ञान ग्राहक सकल सामग्री थे ही जलज्ञान के प्रमत्व का ग्रहण नहीं होने थे स्वतः प्रामाण्य ग्रह होवे नहीं स्वतः प्रामाण्य ग्रह ಇದು ಆಗುವುದೇ ಇಲ್ಲ ಹಾಂ ಅವ್ರಿಗೆ ಮತ್ತೆ ಮಾಡೋದು ಸ್ವತಃ ಪ್ರಾಮಾಣ್ಯ ಗ್ರಹ ಹೋವೆ नहीं किंतु परतः प्रामाण्य ग्रह होवे ಆದರೂ ಇದು परतः प्रामाण्य ग्रह ಆಗುತ್ತದೆ ಈಗ ಅಂದರೆ ಈ ಸ್ವತಃ ಪ್ರಾಮಾಣ್ಯ ಹೆಂಗೆ ಅದು ಹೇಳ್ತಾನ जो जो ज्ञान ग्राहक सामग्री तीन सर्वते प्रमत्व ग्रह होवे ಯಾವ ಯಾವ ಜ್ಞಾನ ಗ್ರಾಹಕ ಸಾಮಗ್ರಿ ಇರುವುದು ಅವುಗಳು ಎಲ್ಲದರಿಂದ ಪ್ರಮತ್ವದೇ ಜ್ಞಾನ ಆಗುತ್ತದೆ ಯಾಕೋ ಸ್ವತಃ ಪ್ರಾಮಾಣ್ಯ ಗ್ರಹ ಕಯೇ ಇದಕ್ಕೇನೆ ವೇದಾಂತಗಳು ಒಪ್ಪಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯ ಗ್ರಹ ಆಗುತ್ತದೆ या पक्ष में अंदर सिद्धांत पक्ष में क्या पक्ष में अंदर है सिद्धांत पक्ष में प्रमत्व धर्म को त्याग के किसी ज्ञान का ज्ञान होवे नहीं प्रमत्व त्याग ಮಾಡಿ ಜ್ಞಾನದ ಜ್ಞಾನ ಅವ್ರ ಮತದಲ್ಲಿ ಸಿದ್ಧಾಂತ ಮತದಲ್ಲಿ ಆಗುವುದೇ ಇಲ್ಲ ಮತ್ತೇನೆಂದರೆ ಪ್ರಮತ್ವ ಎಲ್ಲ ಜ್ಞಾನದ ಜ್ಞಾನ प्रमत्व ज्ञानत्व ये उभय धर्म विषय ज्ञान का ज्ञान होवे है प्रमत्व ज्ञानत्व ये उभय धर्म ಎರಡು ಧರ್ಮಗಳನ್ನು ವಿಶೇಷ ಜ್ಞಾನದ ಜ್ಞಾನ ಆಗುತ್ತದೆ ಕೇವಲ ಜ್ಞಾನತ್ವ ಧರ್ಮ विशिष्ट ज्ञान का ज्ञान होवे नहीं केवल विशिष्ट ज्ञान का ज्ञानत्व विशिष्ट का ज्ञान केवल ज्ञानत्व धर्म विशिष्ट ज्ञान का ज्ञान होवे नहीं परंतु परता प्रामाण्य ग्रहवाद में प्रथम अनुव्यवसाय थे प्रथम अनुव्यवसाय ಅಂದರೆ जलमहं जानामि प्रथम अनुसार ಅಂದರೆ जलमहं जानामि व्यवसाय प्रमत्व को त्याग के केवल ज्ञानत्व विशिष्ट ज्ञान का ज्ञान होवे कीर्तन प्रभु केवल ज्ञानत्व विशिष्ट ज्ञानದ ಜ್ಞಾನ ಆಗುತ್ತದೆ फिर अन्य अनुव्यवसाय थे जल ज्ञानम अहम जानामि अनुव्यवसाय थे उक्त प्रकार के अनुमान से प्रमत्व का ज्ञान होवे है उक्त ಪ್ರಕಾರದಿಂದ ಅನುಮಿತಿದು ಪ್ರಮತ್ವ ಜ್ಞಾನ ಆಗುತ್ತದೆ ಅಂತ ಇಲ್ಲಿ ಪರಂತರವಾಗಿ ಆ ನೈಯಾಯಿಕರು ಜ್ಞಾನ ವಿಷಯ ಪ್ರಕಾಶ ಜ್ಞಾನತ್ವದ ಪ್ರಕಾರ ಇಲ್ಲಿ ಪರಂತರವಾಗಿ ಮುಗಿತು ಈಗ ಮೀಮಾಂಸಕ ಸಿದ್ಧಾಂತ ಸಮ್ಮತಿ ಅನ್ನೋದು ನಾಳೆ ನೋಡಿ.